ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AKS ರಾಜು. ಬಹಳ ದಿನಗಳ ನಂತರ ನಾನಿವತ್ತು ನಿಮ್ಮ ಜೊತೆ ವಿಡಿಯೋನ ಹಂಚ್ಕೊಳಕ್ಕೆ ಬಂದಿದ್ದೀನಿ. ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬಹಳ ದಿನಗಳ ನಂತರ ನಿಮ್ಮ ಜೊತೆ ನಾನೊಂದು ವಿಷಯನ ಶೇರ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಆ ವಿಷಯ ಏನಪ್ಪ ಅಂತಂದರೆ ಸಮಾನತೆ. ಎಲ್ಲ ಕಡೆ ಹೇಳೋ ಹಾಗೆ ನಮ್ಮ ಕಾನೂನಲ್ಲೇ ಬರೆದುಕೊಟ್ಟಿದ್ದಾರೆ, ಸಮಾನತೆ ಇರಬೇಕು. ಒಂದು ಗಂಡು ಹೆಣ್ಣಿಗೂ ಇಬ್ಬರ ನಡುವೆ ಒಂದು ಸಮಾನತೆಯನ್ನ ಕಾಯ್ದುಕೊಳ್ಬೇಕು ಅಂತಂದ್ಬಿಟ್ಟು ಸಂವಿಧಾನದಲ್ಲೇ ರೂಲ್ ಆಗಿರುವಂಥದ್ದು. ಆದರೆ ಇವತ್ತು ಎಷ್ಟರ ಮಟ್ಟಿಗೆ ಆ ಒಂದು ನಿಯಮವನ್ನ ಎಲ್ಲರೂ ಪಾಲಿಸ್ತಾ ಇದ್ದಾರೆ ಅನ್ನೋದು ತುಂಬ ದೊಡ್ಡ ಪ್ರಶ್ನೆಯಾಗಿದೆ. ಯಾಕಪ್ಪ ಅಂತಂದರೆ ಈ ಒಂದು ಸಮಾನತೆ ಅನ್ನೋ ಒಂದು ರೂಲನ್ನು ತಂದಿರೋ ಉದ್ದೇಶ ಒಂದು ಹೆಣ್ಣಿನ ಸಬಲೀಕರಣನ ಅಥವಾ ಒಂದು ಗಂಡಿನ ಶೋಷಣೆನ ಅನ್ನೋದು ನನ್ನಲ್ಲಿ ಕಾಡ್ತಿರೋವಂಥ ಒಂದು ಪ್ರಶ್ನೆ. ಕೆಲವೊಂದು ಪಾಯಿಂಟ್ಗಳನ್ನ ಹೇಳ್ತಾ ಹೋಗ್ತೀನಿ, ನೀವು ಜಸ್ಟ್ ಅರ್ಥ ಮಾಡ್ಕೊಳ್ತಾ ಹೋಗಿ. ನೀವೇನಾದರೂ BMTC ಬಸ್ಗಳಲ್ಲೇ ಓಡಾಡಿದ್ದೇ ಆಗಿದ್ರೆ ನೀವು ಇಡೀ ಬಸ್ ಪೂರ ಅಬ್ಸರ್ವ್ ಮಾಡಿ ನೋಡಿ, ಯಾವ ಒಂದು ಬಸ್ನಲ್ಲೂ ಕೂಡ ಯಾವುದೇ ಸೀಟ್ಗಳ ಪಕ್ಕದಲ್ಲಿ ಇದು ಗಂಡಿಗಾಗಿರುವಂಥದ್ದು ಅಥವಾ ಗಂಡಸಿಗಾಗಿರುವಂಥದ್ದು ಅಂತ ಎಲ್ಲೂ ಹಾಕಿರಲ್ಲ. ಆದರೆ ಇದು ಮಹಿಳೆಯರಿಗಾಗಿರುವಂಥ ಸೀಟು ಅಂತ ಬರ್ತಿರ್ತಾರೆ. ಹಾಗಾದರೆ ಇಲ್ಲೇ ನಮಗೆ ಎಷ್ಟರ ಮಟ್ಟಿಗೆ ಸಮಾನತೆ ಇದೆ ಅಥವಾ ಇಲ್ಲೇ ನಮಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಗಂಡಿನ ಶೋಷಣೆ ನಡೀತಾ ಇದೆ ಅಂತ. ಎಲ್ಲಿದೆ ಇಲ್ಲಿ ಸಮಾನತೆ? ಇದು ಗಂಡಿನ ಶೋಷಣೆ ಅನ್ಬೇಕಾ ಅಥವಾ ಹೆಣ್ಣಿನ ಸಬಲೀಕರಣ ಅನ್ಬೇಕಾ? ನೀವು ಮೆಟ್ರೋಗಳಲ್ಲಿ ಓಡಾಡಿದ್ದೇ ಆಗಿದ್ರೆ ಮೆಟ್ರೋಗಳಲ್ಲಿ, ಮೆಟ್ರೋ ಸ್ಟೇಷನ್ಗಳಲ್ಲಿ ಕೆಲವೊಂದು ಸೈಡನ್ನು ಹೆಣ್ಣಿಗಾಗಿ ಮಹಿಳೆಯರ ಬೋಗಿ ಅಂತಂದ್ಬಿಟ್ಟು ಅವ್ರಿಗೋಸ್ಕರ ಮೀಸಲಿಟ್ಟಿದ್ದಾರೆ. ಆದರೆ ಗಂಡಿಗೆ ಮೆಟ್ರೋದಲ್ಲಿ ಒಂದು ಬೋಗಿ ಬಿಡಿ, ಅಟ್ಲೀಸ್ಟ್ ಒಂದು ಸೀಟ್ ಕೂಡ ಮೀಸಲು ಇಲ್ಲ. ಹಾಗಾದರೆ ಹೇಳಿ, ಇಲ್ಲಿ ಎಲ್ಲಿದೆ ಸಮಾನತೆ? ಈ ಒಂದು ಸಮಾನತೆ ಅನ್ನೋ ಒಂದು ನಿಯಮದಲ್ಲಿ ನಮಗೆ ಹೆಣ್ಣಿನ ಸಬಲೀಕರಣಕ್ಕಿಂತ ಹೆಚ್ಚಾಗಿ ಗಂಡಿನ ಒಂದು ಶೋಷಣೆ ಕಾಣಿಸ್ತು. ಇದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ತಪ್ಪಿದ್ರೆ ಕ್ಷಮಿಸಿ. ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ. ಇದೇ ರೀತಿ ಕಂಟೆಂಟ್ಗಳು ಇನ್ಮೇಲೆ ಬರ್ತಾ ಇರುತ್ತೆ. ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಇರಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.